ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಎಲ್ರಿಗೂ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು. ನಮ್ಮನೇಲಿ ಮೊದಲಿಂದನೂ ಗಣೇಶ ಕೂರಿಸೋ ಅಭ್ಯಾಸ ಏನು ಮಾಡ್ಕೊಂಬಂದಿಲ್ಲ. ಸೊ ದೇವ್ರ ಮನೆಯಲ್ಲೇ ಗಣೇಶನ ವಿಗ್ರಹ ಇಟ್ಟು ಸಿಂಪಲ್ಲಾಗಿ ಪೂಜೆ ಮಾಡಿದ್ವಿ. ಹಾಗೆ ಗೌರಿ ಮತ್ತು ಗಣೇಶ ಹಬ್ಬ ಅಂತ ಹೇಳಿದ್ರೆ ಎಲ್ರಿಗೂ ಖುಷಿ, ಅದರಲ್ಲೂ ಹೆಣ್ಮಕ್ಳಿಗಂತೂ ತುಂಬ ಖುಷಿ. ಯಾಕಂದರೆ ಅಪ್ಪ ಅಮ್ಮ ಮನೆಗೆ ಹೋಗಿ ಬಾಗಿನ ತೊಗೊಂಬರೋದೇ ಒಂದು ದೊಡ್ಡ ಖುಷಿ. ಮಾರ್ನಿಂಗ್ ಬೇಗ ಇದ್ದು ಪೂಜೆ ಎಲ್ಲ ಮುಗಿಸಿ ಉಪ್ಪಿಟ್ಟು ಮಾಡಿದ್ವಿ. ಉಪ್ಪಿಟ್ಟು ತಿಂಡಿ ಎಲ್ಲ ತಿಂದ್ಕೊಂಡು ನಾವು ಹೊರಟಿದ್ವಿ ನಮ್ಮಮ್ಮ ಮನೆಗೆ. ಹಾಗೆ ಇಲ್ಲಿ ಹೋಗಬೇಕಾದ್ರೆ ನಮ್ಮ ಮನೆಗೆ ದಾಸಯ್ಯನವ್ರು ಬಂದಿದ್ದರು. ಅಮ್ಮ ಹೋಗಿ ಸ್ವಲ್ಪ ಹೊರಗೆ ಅಕ್ಕಿದಾನ ಮಾಡಿದ್ರು. ಗೋವಿಂದ ಗೋವಿಂದ ಹಾಗೆ ಹೋಗ್ತಾ ರೋಡಲ್ಲಿ ಎಳ್ನೀರು ಕುಡ್ಕೊಂಡು ಮನೆಗೆ ಹೊರಟ್ವಿ. ಮನೆಗೆ ಹೋದರೆ ಆಲ್ರೆಡಿ ನಮ್ಮ ಅಜ್ಜಿ ಬಂದು ಕೋಸಂಬರಿಗೆ ಸೌತೆಕಾಯಿ ರೆಡಿ ಮಾಡ್ತಾಯಿದ್ರು. ನಮ್ಮಮ್ಮ ಕೇಳ್ತಾಯಿದ್ರು, ಅಜ್ಜಿ ಅಲ್ಲಿಂದ ಬಂದಿದ್ದಾರೆ, ನೀವು ಇಲ್ಲಿಂದ 20 ನಿಮಿಷ ಬರೋದಕ್ಕೆ ಇಷ್ಟು ಲೇಟಾ ಅಂತ. ಇಲ್ಲಿ ನೋಡಿ ನಮ್ಮ ರೋಹನ್ ಪೂಜೆ ಮಾಡ್ತಾ ಇದ್ದ. ಹಾಗೆ ನಾವು ಒತ್ತು ಶಾವಿಗೆ ಮತ್ತು ಕಡುಬು ಮಾಡಿದ್ವಿ. ಯಾರಿಗೆಲ್ಲ ಒತ್ತು ಶಾವಿಗೆ ಇಷ್ಟ ಅಂತ ಕಮೆಂಟ್ ಮಾಡಿ. ನನಗೆ ಸ್ವಲ್ಪ ಇಷ್ಟ, ಅಷ್ಟೊಂದೇನು ಇಷ್ಟ ಇಲ್ಲ. ಸೊ ಒತ್ತು ಶಾವಿಗೆ ತಿಂದ್ಕೊಂಡು ಆರಾಮಾಗಿ ಅಮ್ಮ ಮನೇಲಿ ಬಾಗಿನ ತೊಗೊಂಡು ನಾವು ಮನೆಗೆ ಹೋದ್ವಿ.